ನಮ್ಮ ಏನು ರೂಲ್ಸ್ ಫ್ರೇಮ್ ಮಾಡಿದ ಮೇಲೆ ಅದೇ ರೀತಿನ ನಡಿಬೇಕು ಅನ್ನೋದು. ಬರೀ ರೂಲ್ಸ್ ಫ್ರೇಮ್ ಮಾಡಿ ಸುಮ್ಮನೆ ಕುಂದ್ರೋದಕ್ಕಿಂತ ಒಂದು ನನ್ನ ತಲೆಯಾಗಿದೆ, ಒಂದು ಇಂಪ್ಲಿಮೆಂಟೇಷನ್ ಕಮಿಟಿನ ಮಾಡಬೇಕು ಅಂತ. ಟಾಸ್ಕ್ ಫೋರ್ಸ್ ರೀತಿಯೊಳಗೆ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕು. ಈಗ ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆಯೊಳಗೆ ಕನ್ನಡವನ್ನು 2ನೇ ಭಾಷೆ ಮಾಡ್ತೀವಿ, 3ನೇ ಭಾಷೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಎಷ್ಟೋ ಸ್ಕೂಲ್ನೊಳಗೆ ಆ ಭಾಷೆಗೆ ಬುಕ್ಕನೇ ಇರೋದಿಲ್ಲ, ಅದಕ್ಕೆ ಪಾಠನೆ ಮಾಡುವಂಥ ಕೆಲಸವನ್ನು ಮಾಡೋಂಗಿಲ್ಲ, ಮಾತಾಡ್ಸೋದೇ ಇಲ್ಲ. ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿ ನಮ್ಮ ಜಿಲ್ಲೆಗಳೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಅವರಿಗೆ ಒಂದು ಇನ್ಕ್ಲೂಡ್ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಇದು ಮಾಡಿ ಯಾರು ಮಾಡೋಂಗಿಲ್ಲ. ಅವ್ರ ಮೇಲೆ ಬರೀ ಈಗೆಲ್ಲರೂ ಏನು ತಿಳ್ಕೊಂಬಿಟ್ರೆ ಕೇಸ್ ಹಾಕಿಬಿಟ್ರೆ ಏನು ಒಂದು ಪೆನಾಲ್ಟಿನೋ ಕಟ್ಟಿ ಸುಮ್ಮಿರಬೇಕು ಅಂತ. ಆದರೆ ಅಂಥದಕ್ಕೆ ಅವಕಾಶ ಇಲ್ಲ. ಪೆನಾಲ್ಟಿ ಅಷ್ಟೇ ಇಲ್ಲ, ಅವ್ರನ್ನ ಶಿಕ್ಷಣ ಸಂಸ್ಥೆಗಳು ರದ್ದಾಗಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಅದ್ರ ಜೊತೆಗೆ ಯಾರು ತಮ್ಮ ಅಂಗಡಿ ಮುಂದೆ, ಯಾರು ತಮ್ಮ ಮಾಲ್ ಮುಂದೆ ಕನ್ನಡ ಪದ ಹಾಕಾಗಲ್ಲ ಅಂದರೆ ಅವ್ರಿಗೆ ಲೈಸೆನ್ಸತೆ ರದ್ದು ಮಾಡೋ ರೀತಿಯೊಳಗೆ ನಾನು ಕಾನೂನು ರೂಪಣೆ ಮಾಡಬೇಕಂತ ಈಗಾಗಲೇ ಮಾತಾಡಿದ್ದೀನಿ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಮಾಡಲೇಬೇಕು ಅನ್ನೋದನ್ನು ಹೇಳಿದ್ದಾರೆ. ಮೊನ್ನೆ ನಾನು ನಿಮಗೆ ಉದಾಹರಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಲೋಗೋವನ್ನು ಬಿಡುಗಡೆ ಮಾಡೋ ಹೊತ್ತಿನಾಗ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ಅಧಿಕಾರಿಗಳು ಸಹಿತ ಫೈಲು ಸಹಿತ ಕನ್ನಡದೊಳಗೇ ಬರಿಬೇಕು, ಕನ್ನಡದಿಂದನೇ ಪ್ರಾರಂಭ ಆಗಬೇಕು ಅಂತ. ಅಂದರೆ ಅದೆಲ್ಲ ಒಂದು ಕಡೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನನ್ನ ಮುಖ್ಯಮಂತ್ರಿಗಳು ಪೂರ್ಣ ಪ್ರಮಾಣದ ಬೆಂಬಲಕ್ಕೆ ನಿಂತಿದ್ದಾರೆ. ಅದಕ್ಕೆ ಕನ್ನಡ ಏನು ಇದು ಅದಾವೆ ಸಂಘಟನೆಗಳದಾವೆ, ನಾನು ವಿನಂತಿಯನ್ನು ಮಾಡ್ತೀನಿ. ನಿಮ್ಗೇನು ಕಳಕಳಿ ಇದೆ ಆ ಕಳಕಳಿ ಸರ್ಕಾರಕ್ಕೂ ಇದೆ. ನೀವು ಹೇಳಿದ ರೀತಿಯೊಳಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಕಾನೂನನ್ನೇ ತರ್ತೀವಿ, ಕಾನೂನನ್ನು ರೂಪಣೆ ಮಾಡ್ತೀವಿ. ಅದರ ಕಾನೂನಿಗೆ ಕಠಿಣ ಕ್ರಮ ರೀತಿಯೊಳಗೆ ಕಾನೂನು ತರುವಂಥ ಕೆಲಸವನ್ನು